ಹೋಗ್ತಿದ್ದೇವೆ ಎಲ್ಲಿ ಗೊತ್ತಾ? ಕಣ್ಣೂರು. ನಾನು ಸೀನರಿ ಎಲ್ಲ ನೋಡ್ತಾ ಟ್ಯಾಬ್ ಎಲ್ಲ ನೋಡ್ತಿದ್ದೆ. ಅರ್ಲಿ ಮಾರ್ನಿಂಗ್ ಹೋದದ್ದು. ಅವರು ನಮಗೆ ಮಸಾಲ ಟೀ ಮತ್ತು ಬಿಸ್ಕೆಟ್ಸ್ ಕೊಟ್ಟರು. ಸೀಟ್ಸ್ ಎಲ್ಲ ನೋಡಲಿಕ್ಕೆ ಏರೋಪ್ಲೇನ್ ಥರನುಂಟು. ಮತ್ತು ಸೂಪರ್ ಇತ್ತು. ಅಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಕೊಟ್ಟಿದ್ದರು. ಮತ್ತು ಇನ್ನು ನಾವು ಕಣ್ಣೂರು ರೀಚ್ ಆಗಿದ್ವಿ. ನೋಡಿ, ಇದು ಕಣ್ಣೂರು ರೈಲ್ವೆ ಸ್ಟೇಷನ್. ನೋಡಿ ಎಷ್ಟು ಚೆಂದ ಉಂಟು. ನಾವು ಎಸ್ಕಲೇಟರಲ್ಲಿ ಹೋಗಿದ್ವಿ. ಮತ್ತು ಅಲ್ಲಿ ಹೊರಗೆ ಟ್ರೈನ್ಸ್ ಎಲ್ಲ ಕಾಣ್ತಿತ್ತು ನಮಗೆ. ಟ್ರೈನ್ ಮತ್ತು ಅದು ಟ್ರೈನಿದ್ದು ಸೌಂಡೆಲ್ಲ ನಾನು ಮಜಾ ಮಾಡಿದೆ. ಹೋಗ್ತಾ ಹೋಗ್ತಾ ನಾನು ಜಂಪೆಲ್ಲ ಮಾಡ್ತಿದ್ದೆ. ನಮ್ಮ ಸೈಡಿಗೆ ಒಂದು ಟ್ರೈನ್ ಎಲ್ಲ ಇತ್ತು. ಮತ್ತು ರೀಚ್ ಆದ ಮೇಲೆ ಹೋಟೆಲ್ ಬುಕ್ ಮಾಡ್ತಿದ್ರು. ಮತ್ತು ನಾವು ಸ್ವಲ್ಪ ಫ್ರೆಶ್ ಆಗಲಿಕ್ಕೆ ಹೋದ್ವಿ. ಅಲ್ಲಿಂದ ನಾವು ವೆಲ್ಲಕನ್ನೂರು ಚರ್ಚಿಗೆ ಹೋದ್ವಿ. ಅಲ್ಲಿ ಜೀಸಸ್ ನೋಡಲಿಕ್ಕೆ. ಅಲ್ಲಿ ಜೀಸಸ್ದು ಫೋಟೋ ಇತ್ತು. ಪ್ರೇ ಮಾಡಿ ಮತ್ತು ಎಲ್ಲ ಫೋಟೋಸ್ ಎಲ್ಲ ತೆಗೆದು ಪ್ರೇ ಮಾಡಿ ಎಲ್ಲ ನಾವು ಬಂದ್ವಿ. ವೆಲ್ಲಕನ್ನೂರು ಚರ್ಚಿಗೆ ತುಂಬ ಜನ ವಿಸಿಟ್ ಕೊಡ್ತಾರೆ. ಬೇರೆ ಬೇರೆ ಪ್ಲೇಸಿಂದ ಅವರಿಲ್ಲಿ ಬಂದು ಪ್ರೇಯರ್ ಮಾಡಿ ಎಲ್ಲ ಹೋಗ್ತಾರೆ. ನನಗೆ ಅಲ್ಲಿ ಲ್ಯಾಂಗ್ವೇಜ್ ಸ್ವಲ್ಪ ಅರ್ಥ ಆಗಲಿಲ್ಲ. ಪ್ರೇಯರ್ ಎಲ್ಲ ಆಗ್ತಿತ್ತು. ಪ್ರೇಯರ್ ಎಲ್ಲ ಆಗಿ ನಾವು ಹೊರಗೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಬಂದ್ವಿ. ನೋಡಿ, ಹೊರಗೆ ಎಲ್ಲ ಕೂತಿದ್ದು ಜನರೆಲ್ಲ ಎಂಥದ ಫೀಸ್ಟ್ ಆಗ್ತಿತ್ತು ಕಾಣ್ತದೆ. ನಾವಲ್ಲಿ ನಿಂತೆಲ್ಲ ಫೋಟೋಸ್ ತೆಗಿದ್ವಿ. ನೋಡಿ, ಅಲ್ಲಿ ಜೀಸಸ್ ಫೋಟೋ ಉಂಟಲ್ಲ, ಅಲ್ಲಿ ಫೋಟೋಸ್ ಎಲ್ಲ ತೆಗೆದಿದ್ವಿ. ಅಲ್ಲಿ ತುಂಬ ಬಿಸಿಲಿತ್ತು. ನಾನು ಗ್ಲಾಸ್ ಎಲ್ಲ ಹಾಕಿದ್ದೆ. ಬಿಸಿಲಲ್ಲಿ ಕಣ್ಣು ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವೆಟ್ಸ್ ಆಗ್ತಿತ್ತು. ಮತ್ತು ನಾವು ಟಯರ್ಡ್ ಆಯಿತು ಅಲ್ಲಿ. ಮತ್ತು ನಾವು ಟ್ಯಾಕ್ಸಿಯಲ್ಲಿ ರೂಮಿಗೆ ಹೋದ್ವಿ. ನೋಡಿ, ಅಲ್ಲಿ ಸಹ ಉಂಟು ಅದು ಫೋಟೋ. ಸಮ್ಮರ್ ಟೈಮಲ್ಲ ನಾವು ಅಲ್ಲಿ ಹೋದದ್ದು. ಸೊ ಅಲ್ಲಿ ಸ್ವಲ್ಪ ಬಿಸಿಲಿತ್ತು, ತುಂಬ ಇತ್ತು. ಆದರೆ ನೆಕ್ಸ್ಟ್ ಡೇ ನಾವು ಪೆಟ್ ಸ್ಟೇಷನಿಗೆ ಹೋಗಿದ್ವಿ. ಅಲ್ಲಿ ನಮಗೆ ಪೆಟ್ಸಿಗೆಲ್ಲ ಫೀಡ್ ಮಾಡಲಿಕ್ಕಿತ್ತು. ಅಲ್ಲಿ ಫಸ್ಟಿಗೆ ಹಾರ್ಸ್ ಇತ್ತು. ನೋಡಿ, ಅಲ್ಲಿ ವೈಟ್ ಕಲರ್ ಹಾರ್ಸ್, ಹೆಸರೆಲ್ಲ ಬರೆದಿತ್ತು ಅವರದೆಲ್ಲ. ಕರೆದಿದ್ದರೆ ಅವರು ತಿರುಗಿ ನಮ್ಮನ್ನು ನೋಡ್ತಾರೆ. ಅಲ್ಲಿ ವೈಟ್ ಇರುತ್ತಲ್ಲ, ಅದು ಪಿಂಕ್ ಥರ ಕಾಣ್ತಿತ್ತು. ಅದು ವುಡ್ಡನ್ ಪೀಸಲ್ಲಿತ್ತು, ಸೊ ಕಾಣಲಿಲ್ಲ. ಇನ್ನೊಂದು ಸೈಡ್ ನೋಡಿ, ಪಿಂಕ್ ಯೂನಿಕಾರ್ನ್ ಥರ ಕಾಣ್ತಿಂತಲ್ಲ, ಪಿಂಕ್ ಕಲರ್. ನನಗೆ ಖುಷಿ ಆಯಿತು ಅದನ್ನು ನೋಡಿ. ಪಿಂಕ್ ಕಲರ್ ಯೂನಿಕಾರ್ನ್, ಅದು ಹಾರ್ಸ್. ನಾನು ಪಿಂಕ್ ಕಲರ್ ಯೂನಿಕಾರ್ನ್ ಹೇಳಿದೆ, ಅದು ಆ್ಯಂಗ್ರಿ ಕಾಣ್ತದೆ. ಮತ್ತು ಇನ್ನೊಂದು ಸೈಡು ಕೌಟ್ ಥರನೇ ಸೇಮ್ ಹಾರ್ಸ್ ಇತ್ತು, ವೈಟ್ ಮತ್ತು ಬ್ಲ್ಯಾಕ್. ಅದು ಪಾಪ, ಅದರ ಹೆಸರು ಸಹ ಒಂದು ನೆನಪೋಯಿತು. ನೋಡಿ, ಎಷ್ಟು ನಾನು ಅದಕ್ಕೆ ಕರೀತಿದ್ರೆ ಅದು ನೆಕ್ ಹೊರಗೆ ಹಾಕಿ ನಮ್ಮನ್ನು ಪೆಟ್ಟು ಮಾಡಲಿಕ್ಕೆ ಬಿಡ್ತಿತ್ತು. ನೋಡಿ, ಪಾಪ ಅಲ್ಲ. ನನಗೆ ಖುಷಿ ಆಯಿತು ಅದನ್ನು ಸಹ ನೋಡಿ ಪೆಟ್ ಮಾಡಿ. ಅದು ಎಷ್ಟು ಸಾಫ್ಟ್ ಇತ್ತು ಗೊತ್ತಾ. ಮೇಲೆಲ್ಲ ಹೆಸರೆಲ್ಲ ಬರೆದಿದ್ರು. ಹ್ಯಾಂಡ್ ವಾಶಲ್ಲಿತ್ತು ನೋಡಿ, ಪಾಪ. ಮತ್ತು ಅಲ್ಲಿ ಪೆಟ್ ಸ್ಟೇಷನ್ ಅಂತ ಫೋಟೋಸ್ ಬೂತ್ ಥರ ಇತ್ತು. ಅಲ್ಲಿ ಫೋಟೋಸ್ ತೆಗೆದ್ವಿ. ಫುಲ್ ಜಂಗಲ್ ಥರನಿತ್ತು ಹೊರಗೆಲ್ಲ, ರಾಕಲ್ಲಿ ಮಾಡಿದ್ದು. ನೋಡಿ, ಅಲ್ಲಿ ಹೊರಗೊಂದು ಎಲಿಫೆಂಟ್ ಇದು ಹಾಕಿದ್ರು ಸ್ಟ್ಯಾಚು. ನಾನು ಫೋಟೋಸ್ ತೆಗಿಲಿಕ್ಕೆ ಹೋದೆ. ಮಾಡಿ ಅಲ್ಲಿ ಎಲಿಫೆಂಟ್ ಹತ್ರ ನಂದು ಫೋಟೋಸ್ ಎಲ್ಲ ತೆಗೆದು ಹಗ್ ಮಾಡೋದೆಲ್ಲ ನಾನು ತೆಗೆದೆ. ಮತ್ತು ನೋಡಿ, ಎಷ್ಟು ಸ್ವಲ್ಪ ರಫ್ ಇತ್ತು, ರಾಕಲ್ಲಿ ಮಾಡಿದಲ್ಲ. ಮತ್ತು ನಾವು ಪ್ಲಾಂಟ್ಸಲ್ಲಿ ಇತ್ತಲ್ಲ, ಗ್ರಾಸಲ್ಲಿತ್ತು ನೋಡಿ, ದೊಡ್ಡ ದೊಡ್ಡ ಪ್ಲಾಂಟ್ಸಲ್ಲಿತ್ತು. ಮತ್ತು ನೋಡಿ, ಫಿಶ್ಶಿಗೆ ಫೀಡ್ ಮಾಡಲಿಕ್ಕಿತ್ತು. ನಮ್ಮ ಮನೆಯಲ್ಲಿ ಸಹ ಅದೇ ಫಿಶ್ ಇತ್ತು. ನಾನು ಹೆದರಿದ್ದೆ ಸ್ವಲ್ಪ ಮುಟ್ಟಲಿಕ್ಕೆ. ನಾನು ಅದು ಕಚ್ತದಂತ, ಅದಕ್ಕೆ ಹಲ್ಲಿಲ್ಲಂತೆ. ಮತ್ತು
ಮತ್ತು ಅಲ್ಲಿ ಸ್ವಲ್ಪ ಡಕ್ಕೆಲ್ಲ ಇತ್ತು. ಡಕ್ಸ್ ಎಲ್ಲ ಲೈನಲ್ಲಿ ತುಂಬ ಡಕ್ಸ್ ಎಲ್ಲ ಇತ್ತು. ಅಲ್ಲಿ ತುಂಬ ಆ್ಯನಿಮಲ್ಸ್ ಮತ್ತು ಬರ್ಡ್ಸ್ ಎಲ್ಲ ನೋಡಿ ಮಮ್ಮಿ ವೀಡಿಯೋ ಎಲ್ಲ ತೆಗೆದಿದ್ದು. ನನಗೆ ಅಲ್ಲಿ ತುಂಬ ಖುಷಿ ಆಯಿತು ಗೊತ್ತಾ. Oh my god, that is seriously a purple star. അത് വൈറ്റ് എൻ്റെ കൊപ്പ് ചേർത്തത് ഒരുപാട് Jacqueline Dowdy. ಕ್ಯಾಮೆಲ್ಸ್ ನೋಡಿ ಅಲ್ಲಿ ಈಜಿಪ್ಟ್ ಥರನೇ ಕ್ಯಾಮೆಲ್ಸ್ ಎಲ್ಲ ಇತ್ತು. ನಾನು ಕ್ಯಾಮೆಲ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಬರ್ಡ್ಸ್ ಎಲ್ಲ ಇತ್ತು ನೋಡಿ. ಆ ಗ್ಲಾಸ್ ಅಸ ಮನುಷ್ಯಂತಲೇ like this. ಮತ್ತು ನಾನು ಬರ್ಡ್ಸ್ ಎಲ್ಲ ಇಟ್ಕೊಂಡೆ, ಭಯ ಆಯಿತು ಸ್ವಲ್ಪ, ಮತ್ತೆ ಎಂಜಾಯ್ ಮಾಡಿದೆ ಬರ್ಡ್ಸ್ ಎಲ್ಲ ಇಟ್ಕೊಂಡು. ಅಲ್ಲಿ ಫಿಶ್ಶಿಗೆಲ್ಲ ಫೀಡ್ ಮಾಡಲಿಕ್ಕೆ ಇಟ್ಟು ನಾನು ಹೆದರಿ ಫೀಡ್ ಮಾಡಲಿಲ್ಲ. ಡ್ಯಾಡಿ ಫೀಡ್ ಮಾಡಿದರು, ನಾನು ಫುಡ್ಡನ್ನು ಬಿಸಾಡಿದ್ದೆ. ಡ್ಯಾಡಿ ಹೇಗೆ ಸಹ ಫೀಡ್ ಮಾಡಿದ್ರು, ಅವ ಸ್ಟ್ರಾಂಗ್ ಅಲ್ಲ. ನಾನು ಹೆದರಿ ಸ್ವಲ್ಪ ಬಿಸಾಡಿದ್ದೆ. ನಂದು ಸಹ ಡ್ಯಾಡಿಗೇನೆ ಕೊಟ್ಟದು. ಮಮ್ಮಿ ಸಹ ಹೆದರಿ ಮಾಡಿದ್ರು ನೋಡಿ ನಾನು ಹೇಗೆ ಮಾಡ್ತೇನಂತ. ನಾನು ಹೆದರಿದ್ದೆ.
ಅವರ ಫಿಶ್ ಎಲ್ಲ ಹತ್ತಿರ ಬಂದಿದೆ. ಅವರು ಮೇಲೆ ಬರುವಾಗ ನಾನು ಬುಸ್ ಅಂತ ಹೆದರಿ ಹೋದದೆ. ನೋಡಿ ಡ್ಯಾಡಿ ಫೀಡ್ ಮಾಡಿದ್ದು ಎಲ್ಲ ಸಹ ಹತ್ತಿರ ಬರ್ತದೆ. ನಾನು ಫುಲ್ ಹೆದರಿ ಎಂತ ಮಾಡಿದೆ ನೋಡಿ ಅಂತೆ ಪಟ್ಟ ಅಂತ ಬಿಸಾಡ್ತೇನೆ. ಈಗ ನೋಡಿ ಬಿಸಾಡ್ ನೋಡಿ ಅಮ್ಮ ಸಹ ಹೆದರಿ ಹಾಕಿದ್ದು ಹೇಗೆ ಸಹ ನೋಡಿ ಪಟ ಅಂತ ಬರ್ತಾನೆ ಉಂಟು. ನೋಡಿ ಮಮ್ಮಿ ನಗರ್ ನೋಡಿ ಸಣ್ಣ ಸಣ್ಣ ಬರ್ಡ್ಸನ್ನು ಇಟ್ಕೊಳ್ಳಿಕ್ಕೆ ಹೋದೆ. ದೊಡ್ಡ ಬರ್ಡ್ ಹೇಗೆ ಅದ್ರ ಇಟ್ಕೊಂಡೆ, ಮತ್ತೆ ಅದು ಸಣ್ಣ ಸಣ್ಣ ಬರ್ಡ್ಸ್ ಇತ್ತಲ್ಲ ಅದು ಪ್ಯಾರೆಟ್ ಥರನೇ ನನ್ನ ಕಾಲಲ್ಲಿ ಓಡ್ತಿತ್ತು, ಕೆಳಗೆ ಸಿತ್ತು. ಅಲ್ಲಿ ಅಂಕಲ್ ಫುಲ್ ನನ್ನ ಮೇಲೆ ಸಾಕ್ತಿದ್ರು, ತುಂಬ ಆಗ್ತಿದ್ರು. ಅದು ಸ್ವಲ್ಪ ಅಡಿಯಲ್ಲಿ ಸ್ವಲ್ಪ ಮೇಲೆ ಸ್ವಲ್ಪ ಅಡಿಯಲ್ಲಿ ನನ್ನ ಕಾಲಿಗೆ ಸಹ ಒಂದು ಸ್ವಲ್ಪ ಕಚ್ತಿತ್ತು. ನಾನು ಖುಷಿಯಾಗಿದ್ದೆ. ಕೂದಲಲ್ಲಿ ಸಹ ಬರ್ತಿತ್ತು. ನಾನು ಎಷ್ಟು ಭಯ ಆದೆ ಗೊತ್ತಾ. ಮತ್ತೆ ನೋಡಿ ನನ್ನ ಕಾಲಿಗೆ ಸಹ ಕಚ ಅಂತ ತಿಂತುಂಟೊಂದು ತುಂಬ ಬಂದಿತ್ತು, ಮೇಲೆ ಸಹ ತುಂಬಿತ್ತು. ನಾನು ಹೆದರಿ ಪೆಟ್ಸು ಎಲ್ಲ ಆಯಿತು. ಮತ್ತು ರಾತ್ರಿ ಗೊತ್ತಾ ನಾವು ರಿಟರ್ನ್ ಬಂದರೆ ಅಲ್ಲಿಂದ ಸ್ಯಾಡ್ಸ್ ಆಯಿತು, ಖುಷಿ ಸಹ ಆಯಿತು. ಬ್ಯಾಕ್ ಮ್ಯಾಂಗ್ಳೂರಿಗೆ ಹೋಗೋದಲ್ಲ, ಸ್ಯಾಡ್ ಬಿಕಾಸ್ ನಾನು ಅಲ್ಲಿಂದ ಹೋಗೋದಲ್ಲ ಮಜಾ ಎಲ್ಲ ಮಾಡಿ. ಮತ್ತು ಈಗ ನಾವು ಯಾವುದು ಟ್ರೈನಲ್ಲಿ ಹೋಗೋದು, ಸೇಮ್ ವಂದೇ ಭಾರತ್ ಟ್ರೈನ್. ನಾನು ಡ್ರೈವರ್ ಇದ್ದು ಎಲ್ಲಿ ಡ್ರೈವ್ ಮಾಡ್ತಾರಿದ್ದಾರಲ್ಲ ಅವರಿಗೆ ಹಾಯ್ ಎಲ್ಲ ಹೇಳಿದ್ದೆ. ನೋಡಿ ಅಲ್ಲಿ ಡ್ರೈವರಿಗೆ ಹಾಯ್ ಹೇಳಿದ್ದೆ ಅಲ್ಲೆಲ್ಲ ನೋಡಿ. ಮತ್ತು ನಾವು ಟ್ರೈನ್ ಒಳಗೆ ಹೋದ್ವಿ. ಅಲ್ಲೇ ನಮ್ಮದು ಇದಿತ್ತು ಸೀಟ್ಸ್ ಎಲ್ಲ ನೋಡಿ. ಡ್ಯಾಡಿ ಲಗೇಜ್ ಎಲ್ಲ ಇಟ್ಟಿದ್ರು. ನೋಡಿ ನಮ್ಮ ಸೀಟ್ ಈಗ 3 people ಸೀಟ್. ನಾನು ಸಾಂಗ್ಸ್ ಕೇಳ್ತಿದ್ದೆ ಈಗ ಮತ್ತು ರಾತ್ರಿ ಏನು ಸಹ ಕಾಣೋದಿಲ್ಲ, ಹೊರಗೆ ನೋಡ್ತಿದ್ದೆ. ಹೋಗುವಾಗ ಸಹ ಮಸಾಲೆ ಟೀ ಸಹ ಕುಡಿದಿದ್ದು ನಾವು. ಡ್ಯಾಡ ಎಲ್ಲ ಜೋಕ್ಸ್ ಎಲ್ಲ ಹೇಳ್ತಿದ್ರು. ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ನಾವು ರೀಚ್ ಆಗ್ತೀವಿ. ನೋಡಿ ಡ್ಯಾಡಿ ನೆಗಡಿಸ್ತಿದ್ದಾರೆ. ಈಗ ನಾವು ಮ್ಯಾಂಗ್ಳೂರು ಬಂದ್ವಿ. ನೋಡಿ ಟ್ರೈನಿಂದ ಎಲ್ತಿದ್ದೇನೆ. ನಾನು ಹ್ಯಾಪಿ ಆಗಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಸಿಕ್ಕುವ. ಬಾಯ್.